ಸಂಕ್ರಾಂತಿ ಆಗುತ್ತಾ, ಸಂಕ್ರಾಂತಿಯ ಒಳಗಡೆ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಸಂಕ್ರಾಂತಿಯ ಟೈಮ್ನಲ್ಲಿ ಬದಲಾವಣೆ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಬಜೆಟ್ ಬಳಿಕ ರಾಜ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವಂತ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನ ಮಾರ್ಚ್ನಲ್ಲಿ ಇದೆ. ಈ ಸಂದರ್ಭದಲ್ಲಿ ಅದಾದ ಬಳಿಕ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸಿದ್ದು ಸಂಪುಟದ ಅರ್ಧ ಡಜನ್ ಸಚಿವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. 2016-17ರ ಟೈಮ್ನಲ್ಲೂ ಕೂಡ ಅರ್ಧಕ್ಕರ್ಧ ಸಚಿವರಿಗೆ ಕೋಕ್ ಕೊಡಲಾಗಿತ್ತು, ಸುಮಾರು ಒಂದು 14 ಜನಕ್ಕೆ. ಅದೇ ರೀತಿಯಾಗಿ ಈ ಬಾರಿನೂ ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಯಾರು ಇನ್ ಯಾರು ಔಟ್ ಅಂತ ನೋಡುವಂತ ಸಂದರ್ಭದಲ್ಲಿ ಕೆಲವು ಅಚ್ಚರಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಅಂತಾನೆ ಕರೆಸ್ಕೊಳ್ಳುವಂಥವ್ರು, ಗುರ್ಸ್ಕೊಳ್ಳುವಂಥವ್ರು ಮಹದೇವಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ. ಚಲುವರಾಯಸ್ವಾಮಿ ಅವರಿಗೂ ಕೂಡ ಕೋಕ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸಂಪುಟ ಮೇಜರ್ ಸರ್ಜರಿ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ. ಯಾರು ಇನ್ ಯಾರು ಔಟ್ ಆಗಬಹುದು? ಹಾಗಾದ್ರೆ ಹೈಕಮಾಂಡ್ ಸಸ್ಪೆನ್ಸ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಗುಸುಗುಸು ಎದ್ದಿದೆ. ಒಂದ್ ಕಡೆ ಪುನರ್ರಚನೆ ಮೇಜರ್ ಸರ್ಜರಿ ಆಗಬಹುದು ಅಂತ, ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಕೂಡ ಬದಲಾಗಬಹುದು ಅಂತ ಹೇಳಲಾಗ್ತದೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಸತೀಶ್ ಜಾರಕಿಹೊಳಿ ಏನ್ ಮಾತನಾಡಿದ್ರು ಒಮ್ಮೆ ನೋಡೋಣ. ಏನಾದರೂ ಆಗುತ್ತಾ ಸಚಿವರ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರ್ರಚನೆ? ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟೇಲ್ರ, ಇಲ್ಲಿ ಒಂದು ಸಂಪುಟ ಪುನರ್ರಚನೆ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಸರ್ಕಾರಕ್ಕೆ ಒಂದು ವೇಗ ಸಿಗ್ಬೋದು, ಹೊಸ ಚಿಂತನೆ, ಹಾಗೆ ಜನರ ಮನಸ್ಥಿತಿನೂ ಸ್ವಲ್ಪ ಬದಲಾವಣೆ ಮಾಡ್ಬೋದು. ಸರ್ಕಾರದ ವಿರುದ್ಧ ಏನಾದರೂ ನೆಗೆಟಿವಿಟಿ ಇದ್ರೆ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ. ಅದರ ಜೊತೆಗೆ ಮೇಯ್ನ್ ಆಗಿ ಸಿದ್ದರಾಮಯ್ಯನವರೇ ಏನೋ ಬದಲಾವಣೆ ಆಗ್ಬಿಡ್ತಾರೆ ಅನ್ನುವಂಥದ್ರಲ್ಲೂ ಕೂಡ ಒಂದು ದೊಡ್ಡ ಮೆಸೇಜನ್ನು ಕೊಡ್ಬೋದು. ಹಾಗೆ ಸಂಪುಟದಲ್ಲಿ ಬದಲಾವಣೆ ಅನ್ನುವಂಥದ್ದೇ ಆದರೆ ಯಾರ್ಯಾರೆಲ್ಲ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ, ಯಾವ ಕಾರಣಕ್ಕೆ, ಯಾವ ರೀತಿಯಾಗಿ ನೆಕ್ಸ್ಟ್ ಆಯ್ಕೆ ಆಗ್ಬೋದು? ಮಾರ್ಚ್ 2ನೇ ವಾರ ಬಜೆಟ್ ಅಧಿವೇಶನವನ್ನು ಆರಂಭ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಅದು ಅವರ 16ನೇ ಬಜೆಟ್ಟು. ಮತ್ತು ಅದಕ್ಕೂ ಮುಂಚಿತವಾಗಿ ಜನವರಿ 15ನೇ ತಾರೀಕು ಮೂಡ ಕೇಸ್ ಇರ್ತಕ್ಕಂಥದ್ದು, CBI ತನಿಖೆ ವಿಚಾರ ಇರ್ತಕ್ಕಂಥದ್ದು, ಹಲವಾರು ಪ್ರಕರಣಗಳಿರ್ತಕ್ಕಂಥದ್ದು. ಎಲ್ಲ ಪ್ರಕರಣಗಳ ನಡುವೆ ಕೂಡ ಹೈಕಮಾಂಡ್ಗೆ ಎಲ್ಲರೂ ಕೂಡ ಅವಕಾಶವನ್ನು ಕೊಡಬೇಕನ್ನೋ ಕಾರಣಕ್ಕೆ ಎಲ್ಲರೂ ಕೂಡ 2 ವರ್ಷ ಅಂದರೆ 30 ತಿಂಗಳು ಅವಕಾಶ ಕೊಡಬೇಕಂತ ಅನ್ನೋ ಕಾರಣಕ್ಕಾಗಿ ಒಂದಷ್ಟು 15ರಿಂದ 20 ಜನರ ಮೇಜರ್ ಸರ್ಜರಿ ಅಂತ ಹೇಳ್ಬೋದು. ಕೆಲವು ಹಾಲಿ ಇರ್ತಕ್ಕಂಥವ್ರನ್ನ, ಒಂದಷ್ಟು ಕೆಪಾಸಿಟಿ ಇರ್ತಕ್ಕಂಥವ್ರನ್ನ ಒಂದು 7ರಿಂದ 8 ಜನ ಉಳಿಸ್ಕೊಂಡು ಬಹುತೇಕ 15ರಿಂದ 20 ಜನ ಸಚಿವರಿಗೆ ಕೋಕ್ ಕೊಟ್ಟು ಪ್ರಾದೇಶಿಕವಾರು, ಜಾತಿವಾರು ಮತ್ತು ಆಯಾ ಕಮ್ಯುನಿಟಿ ಜೊತೆಗೆ ನಿಮಗೆ ಸಾಮಾಜಿಕವಾರು ಅವಕಾಶಗಳನ್ನ ಕೊಡಬೇಕು. ಮತ್ತು ನೆಕ್ಸ್ಟು 2028ರ ಚುನಾವಣೆಗೆ ಇವ್ರನ್ನೆಲ್ಲ ಇಟ್ಕೊಂಡು ಹೊಸ ಟೀಮ್ನ ಕಟ್ಟಬೇಕು. ಮತ್ತು ಯಾರೆಲ್ಲ ಅವಕಾಶಗಳನ್ನು ಇದುವರೆಗೆ ಪಡ್ಕೊಂಡು ಅವರಿಗೆಲ್ಲ ಪಕ್ಷದ ಜವಾಬ್ದಾರಿನ ಕೊಡಬೇಕಂತ ಆಗಿರ್ತಕ್ಕಂಥ, ಹಾಗಾಗಿ ಒಂದಷ್ಟು ಅವಕಾಶಗಳು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ನಿರ್ಧಾರ ಮಾಡ್ತಿರ್ತಕ್ಕಂಥ ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ಮಾಡಿರ್ತಕ್ಕಂಥದ್ದು. ಆದರೆ ನಿಮಗೆ ಬಜೆಟ್ಗೂ ಮುಂಚಿತವಾಗಿ ಒಬ್ಬರನ್ನ ಮಾತ್ರ ತಗೊಳ್ಳೋ ಸಾಧ್ಯತೆ ಇದೆ. ಅದು ನಾಗೇಂದ್ರ ಅವರಿಗೆ ಮಾತು ಕಮಿಟ್ ಆಗಿದ್ದಾರೆ ಮುಖ್ಯಮಂತ್ರಿಗಳು, ಹಾಗಾಗಿ ಅವರೊಬ್ಬರು ತಗೊಳ್ತಾರೆ. ಉಳಿದಂತೆ ನಿಮಗೆ HC ಮಾದೇವಪ್ಪ, ಮಧು ಬಂಗಾರಪ್ಪ, D ಸುಧಾಕರ್, RB ತಿಮ್ಮಾಪುರ್, ಚಲುವರಾಯಸ್ವಾಮಿ ಸೇರಿದಂತೆ ಎಲ್ಲ ಘಟಾನುಘಟಿಗಳು, ಮುಖ್ಯಮಂತ್ರಿ ಕ್ಯಾಂಪ್ನ K ವೆಂಕಟೇಶ್ ಸೇರಿದಂತೆ ಘಟಾನುಘಟಿಗಳು 15ರಿಂದ 20 ಜನರು ತೆಗಿತಾ ಇರ್ತಕ್ಕಂಥ, ಆ ಭಾಗಕ್ಕೆ ಹಲವಾರು ಜನರು ತೆಗಿತಿರ್ತಕ್ಕಂಥ. ಈಗಾಗಲೇ ಸ್ಪೀಕರ್ UT ಖಾದರ್ ಅವರು ಕೂಡ ಡಿಮ್ಯಾಂಡ್ ಮಾಡ್ತಿರ್ತಾರೆ, ನನಗೆ ಮಂತ್ರಿ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಸ್ಪೀಕರ್ ಅವರು 60-65 ದಿನಕ್ಕೆ ಮಾತ್ರ ಸ್ಪೀಕರ್ ಅನ್ನೋದು ಸೀಮಿತ ಆಗಿರ್ತಕ್ಕಂಥದ್ದು. ಅದರ ನಡುವೆ ಅವರು ಏನೇನು ಮಾಡ್ಬೋದು ಅದು ಮಾಡಿರ್ತಕ್ಕಂಥದ್ದು. ಆದರೆ ಮಂತ್ರಿಗಿರಿ ಕೊಡಿ ಅಂತೇಳಿ ಕರಾವಳಿ ಭಾಗಕ್ಕೆ ಮಂತ್ರಿಗಿರಿ ಇಲ್ಲ ಅನ್ನೋ ಒಂದು ದೊಡ್ಡ ಕೂಗಿರ್ತಕ್ಕಂಥದ್ದು. ಅದಕ್ಕೆ ಇದ್ರದ್ದು ಒಂದೇ ಸೀಟ್ ಆಗಿದ್ರು ಕೂಡ ಒಂದು ಆ ಭಾಗಕ್ಕೆ ಬೇಕು ಒಂದು ರೆಪ್ರೆಸೆಂಟೇಷನ್ ಅನ್ನೋ ಕಾರಣಕ್ಕೆ ಇರ್ತಕ್ಕಂಥದ್ದು. ಮತ್ತು ಆರೋಗ್ಯ ಸಚಿವರು ಸೇರಿದ ಅನೇಕರನ್ನ ಕೈ ಬಿಡ್ತಿರ್ತಕ್ಕಂಥದ್ದು. KH ಮುನಿಯಪ್ಪನ ಕೈ ಬಿಡ್ತಿದ್ದಾರೆ, ಬದಲಾಗಿ ಅವರ ಮಗಳಿಗೆ ಕೊಡ್ತಿದ್ದಾರೆ. ಅವ್ರ ಮಗಳಿಗೆ ಕೊಟ್ಟಾಗ KH ಮುನಿಯಪ್ಪರು ಅಬ್ಜೆಕ್ಷನ್ ಮಾಡೋಂಗೇ ಇಲ್ಲ. ಅವ್ರ ಮಗಳಿಗೆ ಕೊಡ್ತಾ ಇದ್ದಾರಲ್ಲ, 2ನೇ ಬಾರಿ ಶಾಸಕಿ ಆಗಿರ್ತಕ್ಕಂಥದ್ದು. ಒಂದು ಸೆಕೆಂಡ್ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರ್ತಕ್ಕಂಥ. ಲಕ್ಷ್ಮೀ ಹೆಬ್ಬಾಳ್ಕರ್ದು ಹಲವಾರು ಕಾಂಟ್ರವರ್ಸಿಗಳಿರ್ತಕ್ಕಂಥದ್ದು, ಆತ್ಮಹತ್ಯೆ ಪ್ರಕರಣಗಳಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಕೂಡ ಇತ್ತೀಚೆಗೆ ಅವ್ರ ಮೇಲೆ ಒಂದಷ್ಟು ಅಸಮಾಧಾನ ಇರ್ತಕ್ಕಂಥದ್ದು, ಅವರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿರ್ತಕ್ಕಂಥ ಎಂಬ ಮಾತು ಕೂಡ ಕೇಳಿ ಬಂದಿರ್ತಕ್ಕಂಥ. ಇದ್ರ ನಡುವೆ ನಿಮಗೆ ಲಕ್ಷ್ಮಣ್ ಸವದಿಗೆ ಅವಕಾಶಗಳಿರ್ತಕ್ಕಂಥದ್ದು. ಲಕ್ಷ್ಮಣ್ ಸವದಿಗೆ ಅವಕಾಶ ಇದೆ, ಅಬ್ಬಾಯಿ ಅವರಿಗೆ ಅವಕಾಶ ಇದೆ. ಇನ್ನು ಕೋಲಾರದ ನಾರಾಯಣ ಸ್ವಾಮಿ 4 ಬಾರಿ ಅವರು ಪರಿಶಿಷ್ಟ ಜಾತಿ ಎಡಗೈ ಸಮುದಾಯಕ್ಕೆ ಬರ್ತಾರೆ, ಅವರಿಗೆ ಅವಕಾಶ ಇರ್ತಕ್ಕಂಥದ್ದು. ಇನ್ನು ಬೆಂಗಳೂರಿನಲ್ಲಿ M ಕೃಷ್ಣಪ್ಪನವ್ರಿಗೆ ಅವಕಾಶ ಕೊಡಬೇಕಂತ. ಯಾಕಂದರೆ M ಕೃಷ್ಣಪ್ಪನವರಿಗೆ ಸಚಿವ ಸ್ಥಾನವನ್ನು ತಪ್ಪಿಸ್ತದಂತಾರೆ DK ಶಿವಕುಮಾರ್ ಅನ್ನೋ ಒಂದು ಗಂಭೀರ ಆರೋಪ ಇರ್ತಕ್ಕಂಥದ್ದು. ಮತ್ತು M ಕೃಷ್ಣಪ್ಪನವರು ಇವತ್ತು ಕೂಡ ಮುಖ್ಯಮಂತ್ರಿ ಪರವಾಗಿರ್ತಕ್ಕಂಥದ್ದು. ಹಾಗಾಗಿ M ಕೃಷ್ಣಪ್ಪಗೆ ಆದ್ಯತೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಲ್ಲಿ 6 ಕಾರು ಗೆದ್ದಿದ್ರು, ಹಾಸನ ಜಿಲ್ಲೆಗೆ ಆದ್ಯತೆ ಕೊಡ್ತಿದ್ದಾರೆ. ಶಿವಲಿಂಗೇಗೌಡರನ್ನ ಮಾಡಬೇಕಂತ ಇರ್ತಕ್ಕಂಥದ್ದು. ಮತ್ತು BK ಸಂಗಮೇಶ್ವರ ಹೆಸರು ಇರ್ತಕ್ಕಂಥದ್ದು. ಮೈಸೂರು
ಮೈಸೂರಿನಲ್ಲಿ ನರೇಂದ್ರ ಸ್ವಾಮಿ, ಪುಟ್ಟರಂಗ್ ಶೆಟ್ಟಿ ಅವರ ಹೆಸರಿರ್ತಕ್ಕಂಥದ್ದು, ತನ್ವೀರ್ ಸೇಠ್ ಅವರ ಹೆಸರಿರ್ತಕ್ಕಂಥದ್ದು, ಬೆಂಗಳೂರಲ್ಲಿ ಇನ್ನೂ ಯಾರು ಸೇರಿದ ಅನೇಕರ ಹೆಸರಿರ್ತಕ್ಕಂಥ ಒಟ್ಟಾರೆ 15ರಿಂದ 20 ಜನರಿಗೆ ಮೇಜರ್ ಸರ್ಜರಿ ಆಗ್ತಿದೆ. ಮತ್ತು ಡಿ ಕೆ ಶಿವಕುಮಾರ್ ಕ್ಯಾಂಪ್ ಹೇಳುವಂತೆ 30 ತಿಂಗಳು ಏನಾದರೂ ಒಳ ಒಪ್ಪಂದ ಆಗಿದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗೋ ಸಾಧ್ಯತೆ ಕೂಡ ಇದೆ ಎಂಬ ಮಾತು ಕೇಳಿ ಬರ್ತಿರುವಂಥದ್ದು. ಅದರ ಬದಲಾಗಿ ಅವರ ಪುತ್ರ ಯತೀಂದ್ರಗೆ ಅವಕಾಶವನ್ನು ಕೊಡುವಂಥದ್ದನ್ನು ಚರ್ಚೆ ಆಗ್ತಿರ್ತಕ್ಕಂಥ ಸದ್ಯ ಮೇಜರ್ ಸರ್ಜರಿಗೆ ಹೈಕಮಾಂಡ್ ತೀರ್ಮಾನ ಮಾಡಿದೆ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದೆ. ಎಲ್ಲರಿಗೂ ಕೂಡ ಮೈಂಡ್ ಸೆಟ್ ಕೂಡ ರೆಡಿ ಮಾಡಿರ್ತಕ್ಕಂಥ ನೀವೆಲ್ಲ ಚೇಂಜ್ ಆಗ್ತಿರೋಂತಿರ್ತಕ್ಕಂಥದ್ದು. ಮತ್ತು ಕೆ ಎನ್ ರಾಜೇಂದ್ರ ಅವರ ಹೆಸರು ಕೂಡ ಇರ್ತಕ್ಕಂಥದ್ದು. ಕೆ ಎನ್ ರಾಜೇಂದ್ರ ಅವರು ಅವರು ಹೈಕಮಾಂಡ್ಗೆ ಅವ್ರನ್ನ ತೆಗಿತಿರೋದು ಅಂತ ತಿಳ್ಕೊಳ್ಳಿ, ಹೈಕಮಾಂಡ್ಗೆ ಸವಾಲು ಹಾಕಿದ ಕಾರಣಕ್ಕಾಗಿ ಹೈಕಮಾಂಡ್ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಅದು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ರವ್ರಿಗೆ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ. ಹೀಗಾಗಿ ಮತ್ತು ನಿಮಗೆ ಶರಣು ಪ್ರಕಾಶ್ ಪಾಟೀಲ್ರವ್ರಿಗೂ ಕೂಡ ಈಗಾಗಲೇ 2.5 ವರ್ಷ ಅವಕಾಶ ಕೊಟ್ಟು ಅಲ್ಲಿ ಅಜಯ್ ಸಿಂಗ್ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಮೇಜರ್ ಸರ್ಜರಿ ಅಂತ ಹೇಳಿದ್ರೆ ಎಸ್ ಮಲ್ಲಿಕಾರ್ಜುನ ಅವರು ತೆಗಿತಾ ಇದ್ದಾರೆ, ಮಧು ಬಂಗಾರಪ್ಪನ ತೆಗಿತಿದ್ದಾರೆ. ಸುಮಾರು 15ರಿಂದ 20 ಜನರನ್ನ ಸಚಿವರನ್ನ ಕೈಬಿಟ್ಟು ಹೊಸಬ್ರಿಗೆ ಒಂದಷ್ಟು ಅವಕಾಶ ವಂಚಿತರಿಗೆ ಕೊಡಬೇಕಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ. ಇದು ಹೈಕಮಾಂಡ್ ತೀರ್ಮಾನ, ಮುಖ್ಯಮಂತ್ರಿಗಳ ತೀರ್ಮಾನ. ಇದರ ನಡುವೆ KPCC ಅಧ್ಯಕ್ಷರು ಕೂಡ ಬದಲಾವಣೆ ಆಗ್ತಾರೆ. ಮಧು, ಇಲ್ಲಿ ಒಂದು ಒಂದು ಸರ್ಕಾರದ ಇಮೇಜ್ ಬಿಲ್ಡ್ ಮಾಡ್ಬೋದು ಅಂತ, ಇನ್ನೊಂದು ಕಡೆ ಇಲ್ಲ ಬದಲಾವಣೆ ಆಗ್ತಾರೆ ಅನ್ನೋದಕ್ಕೆ ಒಂದು ಮೆಸೇಜ್ ಕೊಡ್ಬೋದು, ಇಲ್ಲ ಇನ್ನೊಂದು 30 ತಿಂಗಳು ಅವ್ರಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಕ್ಕಂಗೂ ಕೂಡ ಆಗುತ್ತೆ. ಹಾಗೆ ಬಣ ರಾಜಕೀಯ ಕೂಡ ಮತ್ತೊಂದು ರೀತಿಯಲ್ಲಿ ತಾರಕಕ್ಕೇರ್ಬೋದಾ ಅಂತ, ಯಾಕೆಂದರೆ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಬೇಡಿಕೆ ಇದೆಯಲ್ಲ, ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತಷ್ಟು ಕೆರಳಿಸ್ಬೋದಾ, ಆ ಬಣವನ್ನು ಕೆರಳಿಸ್ಬೋದಾ? ಇದು ಯಾವ ರೀತಿಯಾದಂಥ ಒಂದು ಗೊಂದಲಕ್ಕೆ ಕಾರಣ ಆಗ್ಬೋದು ಅಂತ? ಪೃಥ್ವಿ, ಬಹುತೇಕ ಲೋಕಸಭಾ ಚುನಾವಣೆಯ ಏನು ನಿರೀಕ್ಷಿತ ಫಲಿತಾಂಶ ಬರದೇ ಇದ್ದಂಥ ಸಂದರ್ಭದಲ್ಲೇ ಸಂಪುಟ ಪುನರಚನೆ ಆಗುತ್ತೆ, ಸಿದ್ದರಾಮಯ್ಯ ಟೀಮ್ನ ಬಹುತೇಕ ಮಂತ್ರಿಗಳಿಗೆ ಕೋಕ ಆಗುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕ್ಯಾಂಪಿನ ಸಚಿವರುಗಳು ಕೂಡ ಏನು ಮಾಡಿದ್ರು ಅನ್ನೋಂಥ ಪ್ರಶ್ನೆ ಕೂಡ ಇತ್ತು. ಸೊ ಹೀಗಾಗಿ ಅದು ತಕ್ಷಣ ಅಕ್ನಾಲೆಜ್ಮೆಂಟ್ ಆಗುತ್ತೆ, ಗ್ಯಾರಂಟಿ ಫೇಲ್ಯೂರ್ ಅಂತ ಏನೆಲ್ಲ ಮಾತಾಡೋದು, ತಕ್ಷಣ ಅಕ್ನಾಲೆಜ್ಮೆಂಟ್ ಎಲ್ಲ ರೀತಿಯೂ ಕೂಡ ವೈಫಲ್ಯ ಅನ್ನೋದು ಅಕ್ನಾಲೆಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿತ್ತು. ಈಗ ಮತ್ತದು ಆಗಲೇಬೇಕಿದೆ, ಯಾವತ್ತಾದರೂ ಆಗೇ ಆಗುತ್ತೆ. ಯಾಕಂದರೆ ಇನ್ನೋವೇಟಬಲ್ ನಂಬರ್ಸ್ ಕೂಡ ಜಾಸ್ತಿ ಇದ್ದಾರೆ, 136 ಅಂದರೆ ಕಡಿಮೆ ಏನಲ್ಲ. ಮತ್ತು ಹಿರಿತನದ ಆಧಾರಗಳು ಕೂಡ ತುಂಬ ಜನ ಇದ್ದಾರೆ. ಈಗ ದೇಶಪಾಂಡೆ ಅಂತವರು, ಶಿರಾ ಜಯಚಂದ್ರ ಅಂತವರು ಸಿಕ್ಕಾಪಟ್ಟೆ ಏನು ಹಿರಿತನದ ಆಧಾರದಲ್ಲಿ ಅವರು ಕೂಡ ಕೂತಿದ್ದಾರೆ. ಮತ್ತು ಎರಡೂ ಬಣಗಳಲ್ಲೂ ಕೂಡ ಒತ್ತಡಗಳಿದೆ. ಎರಡೂ ಬಣಗಳು ಈಗ ಹಳೆ ಮೈಸೂರು ಅಂತ ಬಂದರೆ ಓಕೆ, ಚಲುವರಾಯಸ್ವಾಮಿ ಇದ್ರೆ ಎಲ್ಲಿವರೆಗೆ ಅವರೇ ಆಗಬೇಕು, ನರೇಂದ್ರ ಸ್ವಾಮಿ ನಾವೇನು ಮಾಡೋಣ ಅಂತ ಕೇಳ್ತಾರೆ. ಇಂಥ ಹಲವಾರು, ಮತ್ತು ಮಾಗಡಿ ಬಾಲಕೃಷ್ಣ ಟೀಮು ಸ್ನೇಹಿತರು ಎಲ್ಲ ಹೌದು. ಆದರೆ ಅದರ ಆಚೆಗೂ ಕೂಡ ಅವರವರ ವೈಯಕ್ತಿಕ ಹಿತಾಸಕ್ತಿಗಳು ಮತ್ತು ಸ್ಥಾನಮಾನ, ಭದ್ರತೆ, ರಾಜಕೀಯ ಭವಿಷ್ಯ ಎಲ್ಲವೂ ಕೂಡ ಹಿನ್ನೆಲೆಯಲ್ಲಿರೋದ್ರಿಂದ ಸಹಜವಾಗಿ ಒತ್ತಡ ಮುಂದುವರೆದಿದೆ, ಆಗಲೇಬೇಕಿದೆ, ಆಗೇ ಆಗುತ್ತೆ. ಅದರ ಹೊರತಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ ಈಗೇನು ಕಳೆದ ಒಂದು 6 ತಿಂಗಳಿಂದ ಶುರುವಾಗಿತ್ತು. ರಾಜಣ್ಣ ಅವರು ಮತ್ತು ಸೇರಿದಂತೆ ಬಹುತೇಕರು ಮಾತನಾಡ್ತಾ ಇದ್ರು, ರಾಜಣ್ಣ ಅವರು ಮುನ್ನೆಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ರು. ಆಗುತ್ತಾ ಅಂತ ಬಂದರೆ ಕ್ಯಾಸ್ಟು ಮತ್ತು ಕ್ಯಾಶು, ಕೆಪಾಸಿಟಿ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಯಾರು ಅಂತ ನೋಡಿದಂಥ ಸಂದರ್ಭದಲ್ಲಿ ನಾನು ಆಗ್ತೀನಿ ಅಂತ ಬೇರೆಯವರು ಹೇಳಿದ್ರು ಕೂಡ ಏನು ಸತೀಶ್ ಜಾರಕಿಹೊಳಿ ಅವರ ಒಬ್ಬರನ್ನ ನೋಡಿದಂಥ ಸಂದರ್ಭದಲ್ಲಿ ಅದರ ಹೊರತಾಗಿ ಬೇರೆ ಯಾರು ಕೂಡ ಅಂತ ಫಿಟ್ ಪರ್ಸನಾಲಿಟಿ ಅಂದರೆ ಕ್ಯಾಸ್ಟು ಮತ್ತು ಪ್ಯಾನ್ ಕರ್ನಾಟಕ ಅಥವಾ ತಂತ್ರಗಾರಿಕೆ ಸೈಲೆಂಟ್ ಆಗಿ ಈಗ ಇವ್ರದ್ದು ಒಂದು ರೀತಿಯ ಮಾರ್ಕೆಟಿಂಗ್ ಆದರೆ ಅವ್ರದ್ದು ಒಂದು ರೀತಿ ಇನ್ಸೈಡ್ ಸರ್ಕಲ್ ಇರುವಂಥ ಮಾರ್ಕೆಟಿಂಗು ಮತ್ತು ಸ್ಟ್ರಾಟಜಿಕ್ ಮೂವ್ಮೆಂಟ್ಸ್ ಎಲ್ಲ ಏನಿದೆ ಅವರದ್ದೇ ಆದಂಥ ಶಾಸಕರ ಬೆಂಬಲವನ್ನು ಇಟ್ಕೊಂಡಿರುವಂಥದ್ದು 25ರಿಂದ 35ರವರೆಗೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ಫಿಟ್ಟಾಗಿ ಕಾಣಿಸ್ತಾ ಇದೆ. ಕೊಟ್ಟರೆ ಅವರು ಕೊಡಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ವರ್ಷದ ಅಥವಾ ಈ ಅಧಿಕಾರಕ್ಕೆ ತರುವಂಥ ಸಂದರ್ಭದಲ್ಲಿರುವಂಥ ಅವರ ಪಾತ್ರವನ್ನು ಪಕ್ಕಕ್ಕಿಟ್ಟು ಮತ್ತು ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅದನ್ನೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಕೆಳಗಿಳಿಸ್ತಾರೆ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಅಕಸ್ಮಾತ್ ಕೆಳಗಿಳಿಸಿದಂಥ ಸಂದರ್ಭದಲ್ಲಿ ಒತ್ತಡ ನಿಜವಾಗ್ಲೂ ಕೂಡ ಹೆಚ್ಚಾದ ಸಂದರ್ಭದಲ್ಲಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಅವರು ಹೇಳಿದ್ದಾರೆ, ನನ್ನ 2028ಕ್ಕೆ CM ಅಭ್ಯರ್ಥಿ ಅಂತ. ಆ ಒಂದು ನಿರೀಕ್ಷೆಗಳು, ಸಾಧ್ಯತೆಗಳಿಗೂ ಕೂಡ ವೇದಿಕೆಯನ್ನು ಸಜ್ಜು ಮಾಡಲಿಕ್ಕೆ ಅಧ್ಯಕ್ಷಗಿರಿ ಕೂಡ ಒಳ್ಳೆ ಉತ್ತಮ ವೇದಿಕೆ ಆಗ್ಬೋದಾ ಡಿ ಕೆ ಶಿವಕುಮಾರ್ ಅವರಿಗೆ? ಯಾಕೆಂದ್ರೆ KPCC ಅಧ್ಯಕ್ಷರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಒಂದು ಚರ್ಚೆ ಏನು ನಡೀತಾ ಇತ್ತು. ಈಗ ಇವರಿಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನೆಕ್ಸ್ಟ್ ಅದೊಂದು ಮತ್ತೊಬ್ಬರು ನನಗೆ ಪೈಪೋಟಿ ಆಗ್ಬಿಡ್ತಾರೆ, ಅಕಸ್ಮಾತ್ ನಾನು CM ಆಗಿದ್ದಂಥ ಸಂದರ್ಭದಲ್ಲೂ ಅನ್ನುವಂಥ ಒಂದು ಭಯ, ಸಹಜವಾಗಿ ಭಯ, ಆತಂಕ ಇದ್ದೇ ಇರುತ್ತೆ. ಯಾಕಂದರೆ ಶಾಸಕರ ಬೆಂಬಲದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾದರೂ ಕೂಡ ಆ ಅಧ್ಯಕ್ಷಗಿರಿಯನ್ನು ಮೀರಿ ಕೆಲವು ನಾಯಕರಿಗಿರುವಂಥ ಒಂದು ಬೆಂಬಲ ಏನಿದೆ, ಶಾಸಕರ ಬೆಂಬಲ, ಆ ಬೆಂಬಲ ಆನ್ ರೆಕಾರ್ಡ್ ಇವ್ರಿಗೆ ಕಾಣಿಸ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಆತಂಕ ಇದ್ದೇ ಇದೆ. ಆದರೆ ಅದನ್ನು ಯಾವ ರೀತಿ ಹೈಕಮಾಂಡ್ ಜೊತೆ ಮ್ಯಾನೇಜ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊತಾರೆ, 2 ಹುದ್ದೆ ಅನ್ನುವಂಥದ್ದು ಕಾಂಗ್ರೆಸ್ಸಲ್ಲಿ ಈಗ ಏನು ದೊಡ್ಡ ಪ್ರೆಷರ್ ಕ್ರಿಯೇಟ್ ಆಗಿದೆ, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊತಾರೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ. ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನು.
ಪಟೇಲ್ರ ಇಲ್ಲಿ ಕೊನೆಯದಾಗಿ ಅಂದರೆ KPCC ಅಧ್ಯಕ್ಷರ ಬದಲಾವಣೆಯನ್ನು ಮಾಡುವಂಥ ಮನಸ್ಥಿತಿ ಇದೆಯಾ ಹೈಕಮಾಂಡ್ಗೆ, ಅಥವಾ ಒತ್ತಡದ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಹೇಗಿದ್ರೂ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನ ಯಾರಿಗಾದ್ರೂ ಒಬ್ರಿಗೆ ಕೊಟ್ಟು ನಾಯಕತ್ವವನ್ನು ಇನ್ನೊಬ್ಬರಿಗೆ ಒಂದು ಸ್ವಲ್ಪ ಸೆಟಲ್ ಮಾಡಿ ಒಂದು ಮೂರು ಜನ ಮತ್ತಷ್ಟು ಎಲ್ಲ ಭಾಗದಲ್ಲೂ ನಾಯಕರು ಬೆಳೆದಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗೂ ಒಳ್ಳೇದಾಗುತ್ತೆ ಅನ್ನುವಂಥ ಚಿಂತನೆಯಲ್ಲಿದ್ದಾರಾ ಅಂತ. ನಿಮಗೆ ರಾಜಸ್ಥಾನದಲ್ಲಿ ನಡೆದಂಥ ಕಾರ್ಯಕಾರಿಣಿಯಲ್ಲಿ ಅಂದರೆ CWC ಮೀಟಿಂಗ್ಲಿ ಸ್ವತಃ ACC ಅಧ್ಯಕ್ಷರು ಒಂದು ಠರಾವನ್ನು ಹೊರಡಿಸಿದ್ರು. ಒಂದು ವ್ಯಕ್ತಿ ಏಕ ಹುದ್ದೆ, ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅಂತ. ಹಾಗಾಗಿ 2 ಹುದ್ದೆ ಇರ್ತಕ್ಕಂಥ ಅವಧಿ ಮುಗ್ದಿರ್ತಕ್ಕಂಥದ್ದು ಮತ್ತು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು DK ಶಿವಕುಮಾರ್ ನಾಟ್ ಓನ್ಲಿ DCM ಜೊತೆಗೆ 2 ಪ್ರಮುಖ ಖಾತೆಗಳನ್ನ, ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ 2 ಪ್ರಮುಖ ಖಾತೆಗಳನ್ನು, ಹುಲ್ಲುಗಾವಲಿನಂಥ 2 ಖಾತೆಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ DCM ಎಲ್ಲೊಂದು ಕಡೆ CMಗೆ ಪೈಪೋಟಿ ರೀತಿ ನಡ್ಕೊಳ್ತಿರ್ತಕ್ಕಂಥದ್ದು ಕೂಡ ಹೈಕಮಾಂಡ್ ಗಮನಕ್ಕೂ ಹೋಗಿರ್ತಕ್ಕಂಥದ್ದು. ಮತ್ತು ಡಾಮಿನೇಟ್ ಕ್ಯಾರೆಕ್ಟರ್ ಇದೆ ಅನ್ನೋದು ಗಂಭೀರ ಆರೋಪಗಳು ಕೂಡ ಬರ್ತಿರ್ತಕ್ಕಂಥದ್ದು. ಒಂದು ವೇಳೆ ಈಗ ಇವರ ಅತಿಯಾದ ಬೆಳಗಾವಿ ಇಂಟ್ರೆಸ್ಟನ್ನು ತೆಗೆದುಕೊಂಡ್ರೆ, ಯಾವ ಬೆಳಗಾವಿ ಇಂಟ್ರೆಸ್ಟಿಂದ ಒಂದು ಬಾರಿ ಸರ್ಕಾರ ಪತನ ಆಯಿತು, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಪತನ ಆಯಿತು, ಮತ್ತೆ ಎಲ್ಲೊಂದು ಕಡೆ ಇಡೀ ಸರ್ಕಾರಕ್ಕೆ ಮತ್ತೆ ತೊಂದರೆ ಆಗುವ ಸಾಧ್ಯತೆಯನ್ನು ಕೂಡ ಹೈಕಮಾಂಡ್ಗೆ ಮೆಸೇಜ್ ಹೋಗಿರ್ತಕ್ಕಂಥದ್ದು. ಮೊನ್ನೆ ನಡೆದಂಥ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಬೆಳಗಾವಿ ಅನೇಕ ಶಾಸಕರ ಕಡೆಗಣಿಸಿದ್ದು ಕೂಡ ಸತೀಶ್ ಜಾರಕಿಹೊಳಿ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಮತ್ತೀಗ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಬದಲಾವಣೆಯ ಒತ್ತಡವನ್ನು ಹಾಕ್ತಿರ್ತಕ್ಕಂಥದ್ದು. ಇದರ ನಡುವೆ ಎಲ್ಲೊಂದು ಕಡೆ DK ಶಿವಕುಮಾರ್ ತನ್ನ ಆಪ್ತರನ್ನು ತಂದು ನನಗಾಗಲಂತ ಬೇರೆ ಕೂರಿಸ್ಬೇಕನ್ನೋ ಒಂದು ಆಕಾಂಕ್ಷೆ ಇರ್ತಕ್ಕಂಥದ್ದು. ಮತ್ತು ಅವರು ಮುಖ್ಯಮಂತ್ರಿ ಹುದ್ದೆಯ ಕಣ್ಣಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ DK ಶಿವಕುಮಾರ್ ಅವ್ರನ್ನ ಚೇಂಜ್ ಮಾಡಬೇಕಾಗಿದೆ. ಯಾಕಂತೇಳಿದ್ರೆ ಒಂದು ಹುದ್ದೆ ಒಬ್ಬ ವ್ಯಕ್ತಿಗೆ ಅಂತಿದೆ, ಈಗ ಅವರಿಗೆ 2 ಹುದ್ದೆ ಇರ್ತಕ್ಕಂಥ 2 ಖಾತೆಗಳು, ಹುಲ್ಲುಗಾವಲಿನಂಥ ಖಾತೆಗಳು. ನಿಮ್ಗೆ ಅರ್ಥ ಆಗಿರೋ ಅವರಿಗೆ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ಇವರು ಲೋಕಸಭೆವರೆಗೂ ಕಂಟಿನ್ಯೂ ಆಗ್ತಾರೆ ಅಂತಲೇ ಹೇಳಿದ್ರು. ಎಸ್, ಈಗ ಲೋಕಸಭೆ ಮುಗ್ದಿದೆ. ಹಾಗಾಗಿ DK ಶಿವಕುಮಾರ್ಗೆ KPCC ಅಧ್ಯಕ್ಷ ಹುದ್ದೆಯನ್ನು ಉಳಿಸ್ಕೋಬೇಕಾಗಿತ್ತು. ಮುಂದುವರಿಸೋ ಕಾರಣಕ್ಕಾಗಿ ಗಾಂಧಿ ಭಾರತ ಕಾರ್ಯಕ್ರಮ ಕಾನ್ಸೆಪ್ಟನ್ನು ತಂದು ಬೆಳಗಾವಿಯಲ್ಲಿ ಮಾಡಿದರು. ಅವರ ದುರದೃಷ್ಟವಶಾತ್ ಅವತ್ತು ಮನಮೋಹನ್ ಸಿಂಗ್ ನಿಧನ ಆದರು, 2ನೇ ದಿವಸಕ್ಕೆ ಪಾಪ ಮುಂದೂಡಿದರು. ಇವೆಲ್ಲ ಸ್ಟ್ರಾಟಜಿ ನಡುವೆ ಈಗ ಸತೀಶ್ ಜಾರಕಿಹೊಳಿ ಕೊನೆಯದಾಗಿ ಮಧು ಕ್ವಿಕ್ ಆಗಿ ಹೇಳೋದಾದ್ರೆ, ಸತೀಶ್ ಜಾರಕಿಹೊಳಿ ಅವರು ಈಗ ದಿಢೀರಂತ KPCC ಅಧ್ಯಕ್ಷ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಲಿಕ್ಕೆ ಮತ್ತೊಂದು ಅಸಮಾಧಾನ ಅಂದರೆ ಗಾಂಧಿ ಭಾರತದ ವಿಚಾರ. ಬಿಕಾಸ್ ಅವ್ರು ಎಲ್ಲೂ ಹೈಲೈಟ್ ಆಗಲಿಲ್ಲ, ಎಲ್ಲ ಕಾಣಿಸಿದ್ದು ಬರೀ DK ಶಿವಕುಮಾರ್ ಅವರು ನನ್ನ ಜಿಲ್ಲೆಯಲ್ಲಿ ನಡೆದ್ರು ಕೂಡ ನಾನು ಕಾಣಿಸ್ದಂಗೆ ಮಾಡಿಬಿಟ್ರಲ್ಲ ಅನ್ನುವಂಥ ಅಸಮಾಧಾನ ಕಾಣ್ತಾ ಇದೆ. ಅದನ್ನ ನೋಡಿ, ಒಬ್ಬೊಬ್ಬ ನಾಯಕರಿಗೂ ಕೂಡ ಒಂದೊಂದು ಸ್ಟೈಲ್ ಶೀಟ್ ಇರುತ್ತೆ. ಈಗ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಸ್ಟ್ರಾಟಜಿಸ್ಟ್, ಅವರೇನೋ ಕಡಿಮೆ ನಾಯಕರಲ್ಲ. ಆದರೆ DK ಶಿವಕುಮಾರ್ ಅವರು ಮಾರ್ಕೆಟಿಂಗಲ್ಲಿ BJPಯನ್ನು ಕೂಡ ಮೀರಿಸುವಂಥ ಅಥವಾ ಆ ಒಂದು ವೈಬ್ರೆನ್ಸು, ಇಂಥ ಸ್ಟೇಜ್ ಮ್ಯಾನೇಜ್ಮೆಂಟ್ ಇದೆಲ್ಲದರಲ್ಲೂ ಕೂಡ ಆ ಒಂದು ಮ್ಯಾಚ್ ಮಾಡುವಂಥ ಒಂದು ಕಲೆಗಾರಿಕೆ ಇರುವಂಥದ್ದು. ಆ ಕಾರಣಕ್ಕೇನೆ ಏನು ಅಲ್ಲಿ ಹೋಗಿ ಮೇಕೆದಾಟಲ್ಲಿ ಮುಳುಗ್ತಾರೆ. ಮತ್ತೊಂದು ಕಡೆ ಅದು ಎಲೆಕ್ಷನ್ಗಿಂತ ಮುಂಚೆ ಮತ್ತೆ ಗೆದ್ದ ತಕ್ಷಣ ದೊಡ್ಡ ಮೆರವಣಿಗೆ ಮಾಡ್ತಾರೆ, ಹೋಗಿ ತಾಯಿಗೆ ನಮಸ್ಕಾರ ಮಾಡ್ತಾರೆ. ಸೊ ಎಲ್ಲದರಲ್ಲೂ ಕೂಡ ಆದಷ್ಟು ಒಂದು ದೊಡ್ಡ ಬಿಗ್ ಮೆಸೇಜ್ಗಳನ್ನು ಕೊಡುವಂಥ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಬಂದಿರುವಂಥದ್ದು. ಇಲ್ಲೂ ಕೂಡ ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ತಾ ಇದ್ದಂಥದ್ದು. ಕಾಂಗ್ರೆಸ್ ಅಧಿವೇಶನ ಆದರೂ ಕೂಡ, ಪಕ್ಷದ ಸೇವೆ ಆದರೂ ಕೂಡ ಅದರಲ್ಲಿ ತಮ್ಮ ಒಂದು ಸಂಘಟನಾ ಶಕ್ತಿ ಮತ್ತು ಹೆಚ್ಚುಗಾರಿಕೆಯನ್ನು ತೋರಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ಬಳಸ್ಕೊಂಡ್ರು. ಅದರ ಪರಿಣಾಮವಾಗಿ ಅಲ್ಲಿಗ ಬೆಳಗಾವಿಯಲ್ಲಿ ಒಂದಷ್ಟು ಅಸಮಾಧಾನಗಳು ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಭಿನ್ನ ಏನು ಸ್ವರೂಪದ ಹೇಳಿಕೆಗಳು ಬರ್ತಾ ಇರುವಂಥದ್ದು. ಭಿನ್ನಾಭಿಪ್ರಾಯಗಳ ನಡುವೆ ಇಂಥ ಒಂದು DK ಶಿವಕುಮಾರ್ ಅವರ ಬುಲ್ಡೋಜಿಂಗ್ ಮನಸ್ಥಿತಿ ಏನಿದೆ ಸಹಜವಾಗಿ ಒಂದು ವ್ಯತ್ಯಾಸವನ್ನು ತಂದಿಟ್ಟಿದೆ. ಅದು ಬೇರೆ ಬೇರೆ ಒಂದಷ್ಟು ಪರಿಣಾಮಗಳನ್ನು ಹುಟ್ಟಾಕುವಂಥದ್ದು ಕಾಣಿಸ್ತಾ ಇದೆ. ಏನಾಗುತ್ತೆ ಅನ್ನುವಂಥದ್ದು. ಧನ್ಯವಾದ ಮಧು. ಸಿದ್ಧಾಂತ್ ಪಟೇಲ್ ಇಷ್ಟೋ ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.